ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ರು ಸ್ವರದಿಂದ ಒಂದು 5 ಪದಗಳನ್ನು ರಚಿಸಿ ನೋಡೋಣ. ಅದರಲ್ಲಿ ಫಸ್ಟ್ ರು ಇಲ್ಲಿದೆ ಅಲ್ವಾ, ಶ ಲಕ್ಷಾಗಿ ಬರೋವಂಥ ಶಾನ ಗುಡಿಸು ಮಾಡಿದ್ರೆ ಶಿ. ರು ಶಿ ಗ ಳ ನು ನು ನಾಕೊಂಬು ನು ಬರೆದು ಒತ್ತಕ್ಷರ ಕೊಡೋಣ. ಋಷಿಗಳನ್ನು ಅಂತ ಆಗುತ್ತೆ. ಆನಂತರ ರು ಇಲ್ಲಿದೆ ಅಲ್ವಾ, ತಾಕೊಂಬು ತು ಋತು ಮಾದೀರ್ಘ ಮ ನ ಋತುಮಾನ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ರು ಅಲ್ಲಿದೆ, ಕಾದೀರ್ಘ ಕಾಗೆ ಸಾವತ್ತು. ಅನಂತರ ನ ದೀರ್ಘ ಕೊಟ್ಕೊಡೋಣ, ನ ಅಂತ ರುಕ್ಸಾನ ಅಂತ ಒಂದು ನೇಮದು. ರುಕ್ಕು ಅಂತ ಹೇಳ್ತೀವಿ, ರುಕ್ಸಾನ ಅಂತಲೂ ಬರೀಬೋದು. ರಾಘವ್ ಅಂದರೆ ರೂಗೆ ರು ಬರೆದು ಕಾ ದೀರ್ಘ ಕೊಟ್ಟು ಸಾವತ್ತು ಅಂದರೆ ಇಲ್ಲಿ ಇದು ಹೇಗೆ ಓದೋದು, ಇದು ಸಂಯುಕ್ತ ಒತ್ತಕ್ಷರಗಳು. ಇದರಲ್ಲಿ ಹೇಗೆ ಓದಬೇಕು ಅಂತಂದರೆ ಕ ಅಂತ ಇರೋದು ಇಕ್ ಅರ್ಧ ಆಗುತ್ತೆ, ಅಂದರೆ ಇಕ್ಕಾಗುತ್ತೆ. ಇಲ್ಲಿ ಇಸ್ ಅರ್ಧ ಇದೆ, ಒತ್ತಕ್ಷರ ಇಸ್ ಅನ್ನೋದು ಅರ್ಧ ಇದೆ, ಅದಕ್ಕೆ ಈ ಸ್ವರ ದೀರ್ಘ ಸೇರಿಕೊಳ್ಳುತ್ತೆ, ಅಂದರೆ ಸಾ ಅಂತ ಆಗುತ್ತೆ. ರುಕ್ಸಾನ ರುಕ್ಸಾನ ಅಂತ ಆಗುತ್ತೆ. ನೆಕ್ಸ್ಟ್ ಸೊನ್ನೆ ಹಾಕಿ ಡ ರುಂಡ ಗ ಳು ರುಂಡಗಳು ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರು ಇಲ್ಲಿದೆ ಅಲ್ವಾ, ಗಾಗೆ ಏತ್ವ, ಆಮೇಲೆ ಇಲ್ಲಿ ವಾವತ್ತು ಕೊಡೋಣ, ಆಮೇಲೆ ದೀರ್ಘ ದ ಅಂದರೆ ಋಗ್ವೇದ ಅಂತ. ಇಲ್ಲಿ ಇದು ನಮಗೆ ಮತ್ತೆ ವಿಜಾತಿಯ ಒತ್ತಕ್ಷರಗಳು ಬಂದಿದ್ದಾವೆ. ಅಂದರೆ ಗೆಗೆ ವಾವತ್ತು ಕೊಟ್ಟಿದ್ದೀವಿ, ಋಗ್ವೇದ ಅಂತ ಆಗುತ್ತೆ. ಅಂದರೆ ಇಲ್ಲಿ ಇದನ್ನು ಹೇಗೆ ಓದೋದು ಅಂದರೆ ಗೆ ಇರೋದು ಅರ್ಧ ಆಗಿಬಿಡುತ್ತೆ, ಇಗ್ ಆಗುತ್ತೆ, ಗ್. ಇಲ್ಲಿ ವ ಅರ್ಧ ಇರೋದಕ್ಕೆ ಈ ಸ್ವರ ಗುಣಿತಾಕ್ಷರ ಸೇರುತ್ತೆ, ಅಂದರೆ ವಾಕೇತು ಒಂದು ದೀರ್ಘ ಆಗುತ್ತೆ, ಋಗ್ವೇದ ಅಂತ ಆಗುತ್ತೆ. ತುಂಬ ಸೂಕ್ಷ್ಮವಾಗಿ ಒತ್ತಕ್ಷರಗಳನ್ನ ಓದೋದು ಕಲಿಬೇಕು, ಆವಾಗಲೇ ನಮಗೆ ಮಿಸ್ಟೇಕ್ ಇಲ್ದಂಗೆ ಬರೆಯೋಕ್ಕೆ ಬರೋದು. ಋಗ್ವೇದ ಆದಮೇಲೆ ಇಲ್ಲೊಂದು ಸರಿ ಕೂಡಿಸಿ ಬರೆಯೋಣ. ರು ಶಿ ಶಾ ಗುಡಿಸು ಸಿ ಗ ಳ ನು ನೂಗೆ ನಾವತ್ತು ಋಷಿಗಳನ್ನು. ನಂತರ ರಾಕೊಂಬು ಅಂದರೆ ರು ಇದು, ರಾಕೊಂಬು ಹೇಳಬಾರ್ದು ಸಾರಿ, ಸ್ವರ ರು ಇದು, ತಾಕೊಂಬುತ್ತು ಋತು ಮಾ ನ ಋತುಮಾನ. ಆಮೇಲೆ ರು ಕಾದೀರ್ಘ ಅದಕ್ಕೆ ಸಾವತ್ತು, ರುಕ್ಸಾನ ಅಂತ ಆಗುತ್ತೆ. ನಂತರ ರು ಸೊನ್ನೆ ಡ ಗ ಳ ಕೊಂಬು ಳು ರುಂಡಗಳು ಅಂತ ಆಗುತ್ತೆ. ಅನಂತರ ರು ಗಾಗೆ ಏತೊಂದೀರ್ಘ ಕೊಟ್ಟು ಕೆಳಗಡೆ ವಾವತ್ತು, ಋಗ್ವೇದ ಅಂತ 5 ಪದಗಳನ್ನು ರಚಿಸಿದ್ದೀವಿ. ಅಂದರೆ ಋಷಿಗಳನ್ನು, ಋತುಮಾನ, ರುಕ್ಸಾನ, ರುಂಡಗಳು, ಋಗ್ವೇದ ಅಂತ 5 ಪದಗಳನ್ನು ರು ಇಂದ ಸ್ಟಾರ್ಟ್ ಮಾಡಿ ಬರೆದಿದ್ದೀವಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, 2-3 ಸರಿ ಕೇಳಿಸ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ಇವಾಗಿಂದ ಚಿಕ್ಕದಾಗಿ ನೀವು ಓದ್ತಾ ಕಲಿತಾ ಹೋದರೆ ಮುಂದಿನ ಕ್ಲಾಸ್ಗಳಲ್ಲಿ ಅಕ್ಷರಗಳು ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಈಸಿ ಆಗುತ್ತೆ.